ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ವಾಹನ ಸವಾರದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ವಾಹನ ಸವಾರದಾರರಿಗೆ ಮತ್ತು ಬೈಕ್ ಸವಾರದಾರರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಇಳಿಕೆ ಮಾಡಿದ್ದಾರೆ. ಅಂದ್ರೆ ಪೆಟ್ರೋಲ್ ಬೆಲೆ ಏನಿದೆಯಲ್ಲ ಪ್ರಸ್ತುತ ಈಗ 52ರಿಂದ 53 ತನಕ ಕೆಲವೊಂದು ರಾಜ್ಯದಲ್ಲಿ ಈ ರೀತಿಯ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಡೀಸೆಲ್ ದರ ಇದೆಯಲ್ಲ ಈಗ 45 ರೂಪಾಯಿ ತನಕ ಡೀಸೆಲ್ ದರ ಇಳಿಕೆ ಮಾಡಿದ್ದಾರೆ. ಆದರೆ ಇಳಿಕೆ ಎಲ್ಲ ಅಷ್ಟು ಇದೆ ಈಗ ಪ್ರಸ್ತುತವಾಗಿ ಸುಮಾರು 45 ರೂಪಾಯಿ ಮತ್ತು 52ರಿಂದ 53 ರೂಪಾಯಿ ಈ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದು ಜಿಲ್ಲೆ ಕಡೆ ಈ ಒಂದು ಪ್ರಸ್ತುತ ರೇಟ್ ಕೂಡ ಚಾಲ್ತಿಯಲ್ಲಿ ಇದೆ. ಆ ಒಂದು ಜಿಲ್ಲೆ ಹೆಸರು ಯಾವುದು, ಈಗ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವಾಗಲಿಂದ ಪ್ರಾರಂಭ ಮಾಡ್ತಾರೆ, ಕೇಂದ್ರ ಸರ್ಕಾರದಿಂದ ಏನು ಮಾಹಿತಿ ಬಂದಿದೆ, ಇಷ್ಟೊಂದು ಯಾಕೆ ಕಡಿಮೆ ಮಾಡಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ತುಂಬಾ ಜನ ನಂಬೋದಿಲ್ಲ ಈ ಒಂದು ಮಾಹಿತಿ, ಫೇಕ್ ಅಂತೇಳಿ ಕಮೆಂಟ್ ಮಾಡಬಹುದು. ಇಲ್ಲ ಸ್ನೇಹಿತರೆ, ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಪ್ರತಿಯೊಬ್ಬರು ವಿಡಿಯೋ ಕೊಡ್ತಾಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇನ್ನೊಂದು, ನಿಮ್ಮ ಒಂದು ಜಿಲ್ಲೆಯಲ್ಲಿ ಪೆಟ್ರೋಲ್ ದರ ಎಷ್ಟಿದೆ ಮತ್ತು ಡೀಸೆಲ್ ದರ ಎಷ್ಟಿದೆ ಒಂದ್ಸರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ ತುಂಬಾ ಮುಖ್ಯ ಆಗಿರತ್ತೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು ಮಾಹಿತಿ ಯಾವಾಗ ರಿಲೀಸ್ ಮಾಡಿದಾರೆ ಅಂದ್ರೆ ಈಗ 2025 ಬಜೆಟ್ ಮಂಡನೆ ಕೂಡ ಮಾಡಲೇಬೇಕು. ಅದು ಬಜೆಟ್ ಮಂಡನೆ ಯಾವಾಗ ಮಾಡ್ತಾರೆ ಅಂದ್ರೆ ಈಗ ನಿಮಗೆ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಈ ಒಂದು ಬಜೆಟ್ ಮಂಡನೆ ಮಾಡ್ತಾರೆ. ಈ ಒಂದು ಸಚಿವ ಸಭೆಯಲ್ಲಿ ಸಂಪುಟದಲ್ಲಿ ಏನ್ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಹಣಕಾಸು ಆಯೋಗದ ಒಂದು ಸಚಿವರಾದಂತ ಈ ಒಂದು ನಿರ್ಮಲಾ ಸೀತಾರಾಮನ್ ಅವರು ಪೆಟ್ರೋಲ್ ಬೆಲೆ ಇದೆಯಲ್ಲ ಸುಮಾರು 52ರಿಂದ 53 ತನಕ ಅಷ್ಟೇ ಇರತ್ತೆ ರೇಟು. ಅಲ್ಲಿ ತನಕ ನಿಮಗೆ ಪೆಟ್ರೋಲ್ ದರ ಕೊಡ್ತಾರಂತೆ. ಅದೇ ರೀತಿಯಾಗಿ ಡೀಸೆಲ್ ದರ ಏನಿದೆಯಲ್ಲ 45 ರೂಪಾಯಿ ಇಷ್ಟು ಕೊಡ್ತಾರೆ ಡೀಸೆಲ್ ದರ. ಇಷ್ಟೊಂದು ಯಾಕೆ ರೇಟ್ ಕಡಿಮೆ ಮಾಡ್ತಿದ್ದಾರೆ ಅಂದ್ರೆ ಇದೊಂದು ವಾಹನ ಸವಾರದಾರರಿಗೆ ಭರ್ಜರಿ ಖುಷಿ ವಿಚಾರ. ಇಷ್ಟು ತನಕ ಇಲ್ಲಿ ತನಕ ಇಳಿಸಲ್ಲ. ಸುಮಾರು ಬಿಜೆಪಿ ಪಕ್ಷ ಇತ್ತು, ಕಾಂಗ್ರೆಸ್ ಪಕ್ಷ ಇತ್ತು, JDS ಇತ್ತು, ಆದ್ರೆ ಇಲ್ಲಿ ತನಕ ಯಾವುದು ಕೂಡ ಇಳಿಸಿಲ್ಲ. ಆದ್ರೆ ಇನ್ನು ಮುಂದೆ ಈ ಒಂದು ಬಿಜೆಪಿ ಸರ್ಕಾರ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ, ಇಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈಗ ಕೆಲವು ಕಡೆ ಒಂದು ಪ್ರಸ್ತುತದಲ್ಲಿ ಚಾಲನೆ ಕೂಡ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಪೆಟ್ರೋಲ್ ದರವಾಗಿ ಮಾರಬೇಕಂತೇಳಿ. ಇದು ಯಾಕೆ ಮಾಡ್ತಿದಾರೆ ಅಂದ್ರೆ ಒಂದೊಂದ ತಿಳಿಸ್ಕೊಡ್ತೇವೆ ನೋಡಿ. ಇಷ್ಟಿದೆಲ್ಲ ಈ ಒಂದು ಬೇರೆ ದೇಶಕ್ಕೆ ಸಂಬಂಧಪಟ್ಟಂತೆ ರಫ್ತು ಮಾಡಿ ಇಷ್ಟು ಒಂದು ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಇಷ್ಟು ನಮಗೆ ಒಂದು ಪೆಟ್ರೋಲ್ ಡೀಸೆಲ್ ಸಿಗತ್ತೆ. ಆದ್ರೆ ಎಲ್ಲ ಕೂಡ ಸರ್ಕಾರದಿಂದ ಅರ್ಧಕ್ಕರ್ಧ ಟ್ಯಾಕ್ಸ್ ಕಟ್ತಾರೆ, ರಾಜ್ಯ ಸರ್ಕಾರದಿಂದ ಅರ್ಧಕ್ಕರ್ಧ ಟ್ಯಾಕ್ಸ್ ಕಟ್ತಾರೆ, ಅದಕ್ಕೆ GST ಎಲ್ಲ ಹಾಕ್ತಾರೆ. ಅದನ್ನ ಸೇರಿಸ್ಕೊಂಡು ಈಗ ಪ್ರಸ್ತುತವಾಗಿ ನಮಗೆ 102 ರೂಪಾಯಿ, 103 ರೂಪಾಯಿ, 104 ರೂಪಾಯಿ ಇಷ್ಟು ನಿಮಗೆ ಪ್ರಸ್ತುತವಾಗಿ ಡೀಸೆಲ್ದು ಅಂದ್ರೆ ಪೆಟ್ರೋಲ್ ದರ ಅಷ್ಟೇ ಇರತ್ತೆ. ಈಗ ಡೀಸೆಲ್ ದರ ಇದೆಲ್ಲ 87 ರೂಪಾಯಿ, 90 ಈ ರೀತಿಯ ಸಮಥಿಂಗ್ ಏನೋ ಇದೆ. ಆದ್ರೆ ಈಗ ಪ್ರಸ್ತುತವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪೆಟ್ರೋಲ್ ದರ 52ರಿಂದ 53 ರೂಪಾಯಿ, ಡೀಸೆಲ್ ದರ 45 ರೂಪಾಯಿ ಇಷ್ಟು ತನಕ ಇಳಿಕೆ ಆಗುತ್ತೆ. ಆದಷ್ಟು ಇದೊಂದು ಖುಷಿಯ ವಿಚಾರ. ಯಾಕೆ ಇಳಿಕೆ ಮಾಡ್ತಿದ್ದಾರೆ ಅಂದ್ರೆ ಈಗ ನೋಡ್ತಾ ಇರಬಹುದು ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಯಾವಾಗಿನಿಂದ ಇಳಿಕೆ ಮಾಡ್ತಾರ ಅಂದ್ರೆ ಈಗ ನಿಮ್ಗೆ ಬಜೆಟ್ ಮಂಡನೆ ಆಗತ್ತಲ್ಲ 2025 ಅಲ್ಲಿ ನಿಮಗೆ ಒಂದು ಡಿಸ್ಕಸ್ ಮಾಡ್ತಾರೆ ಈ ರೀತಿಯಾಗಿ ಕೊಡ್ಬೇಕಂತೇಳಿ. ಆಗ ನಿಮಗೆ ಹೊಸ ನೋಟಿಸ್ ಅನ್ನ ರಿಲೀಸ್ ಮಾಡಿ ನಿಮಗೆ ಡೈರೆಕ್ಟ್ ಆಗಿ ಇದು ನೋಟಿಸ್ ರಿಲೀಸ್ ಮಾಡಿ ಸುತ್ತಲೂ ಹೊಡಿಸ್ತಾರೆ. ಆಗ ನಿಮಗೆ ಅಂದಿನಿಂದ ಬತ್ತಂದ್ರೆ 2 ಕಾಫಿ ಅಂದಿನಿಂದ ನಿಮಗೆ 53 ರೂಪಾಯಿ, 45 ರೂಪಾಯಿ ಇಷ್ಟೇ ರೇಟ್ ಇರತ್ತೆ, ಹೆಚ್ಚಿಗೆ ಇರೋದಿಲ್ಲ. ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಕಟ್ ಮಾಡ್ತಾ ಇದ್ರು, ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ರು, ರಾಜ್ಯ ಸರ್ಕಾರದಿಂದ ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ರು. ಈಗ ಅದನ್ನ ತೆಗೆದು ಈಗ ಇಷ್ಟೇ ಕೊಡ್ತಿದ್ದಾರೆ. ಇನ್ನೊಂದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಎಲ್ಲ ಒಂದು ಮಾಹಿತಿ ರಾಜ್ಯ ಸರ್ಕಾರದಲ್ಲಿ ಮಾತಾಡ್ಬೇಕಾಗತ್ತೆ. CM ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ, ಈ ಒಂದು DK ಶಿವಕುಮಾರ್ ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ. ಅವ್ರೇನ್ ನಿರ್ಣಯ ಮಾಡ್ತಾರಲ್ಲ ಅದ್ರ ಮೇಲೆ ಒಂದು ಮುಖ್ಯ ಪಾಯಿಂಟ್ ಆಗಿರತ್ತೆ. ಅಲ್ಲಿ ಏನಾದ್ರು ಮಾಡ್ಲಿ ಇಷ್ಟೇ ಇರ್ಲಿ ಅಂದ್ರೆ ಇಷ್ಟೇ ರೇಟ್ ಆಗತ್ತೆ, ಇದಕ್ಕಿಂತ ಜಾಸ್ತಿ ಅಂತ ಆಗೋದಲ್ಲ. ಇಷ್ಟು ಹೇಳಿದ್ದಾರೆ. ಈಗ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನಿದೆಯಲ್ಲ ಈಗ ಎಷ್ಟಿದೆಯಲ್ಲ ಅಷ್ಟೇ ಇರತ್ತೆ. 1 ರೂಪಾಯಿ ಕೂಡ ಹೆಚ್ಚಿಗೆ ಮಾಡಿಲ್ಲ, 1 ರೂಪಾಯಿ ಕೂಡ ಜಾಸ್ತಿ ಮಾಡಿಲ್ಲ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಡೀಸೆಲ್ ದರ ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದ್ದಾರೆ, ಕಡಿಮೆ ಅಂತೂ ಮಾಡೇ ಇಲ್ಲ. ಯಾಕಂದ್ರೆ ಎಲ್ಲ ಪುಕ್ಸಟ್ಟೆ ಕೊಡ್ತಿದಾರಲ್ಲ, ನಾವು ಕೂಡ ಪುಕ್ಸಟ್ಟಿ ತಿಂದು ಅವರಿಗೆ ಹಣವನ್ನ ಕೊಡೋದಾಗ್ತಾ ಇದೆ. ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ, ಇಷ್ಟು ಡೀಸೆಲ್ ದರ ಮತ್ತು ಪೆಟ್ರೋಲ್ ದರ ಇಷ್ಟು ಇಳಿಕೆ ಮಾಡಿದ್ರೆ ಒಳ್ಳೇದಾ ಅಥವಾ ಇಳಿಕೆ ಮಾಡಲಿಲ್ಲ ಅಂದ್ರೆ ಒಳ್ಳೇದಾ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ನೋಡ್ಸಂತಾರೆ ಈ ಒಂದು ರಾಜಕೀಯ ತಲೆ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಡೇಂಜರು. ಅವಾಗ ಯಾವ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಈಗ ಇಳಿಕೆ ಮಾಡ್ತಾರೆ, ಮುಂದೆ ಏನಾದ್ರಲ್ಲಿ ತಕೋತಾರೆ, ಇಷ್ಟೇ ಡಿಫ್ರೆಂಟು. ಈಗ ಕೊಡ್ತಾರೆ ಪುಕ್ಸಟ್ಟೆಗೆ, ಮುಂದೆ ನಮಗೆ ಏನು ಮಾಡಬಾರ್ದೆಲ್ಲ ಮಾಡಿ ಎಲ್ಲ ತಟ್ಟು ಹಾಕೋ ಕೆಲಸ ಮಾಡ್ತಾರೆ. ಅವ್ರು ನಂಬಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಕೆಟ್ಟ ರಾಜಕೀಯ ತಲೆ ಇರತ್ತೆ. ಒಂದ್ಸರಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಏನಾದ್ರೂ ಟಫ್ ಅನ್ಸಿದ್ರು ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ.